ಜಮೀರ್ ಅಹಮದ್ ಖಾನ್ ನಾವು ಪ್ರತಿದಿನ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಯಾವುದಾದ್ರೂ ಒಂದು ವಿಚಾರಕ್ಕೆ. ಅಂದರೆ ಲಾಬಿ ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ತಾ ಇದ್ದಾರೆ, ಬಟ್ ಆ ಲಾಬಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಸೊ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಲೀಡರು, ಚಾಮರಾಜಪೇಟೆ MLA, ಹಿಂದೆ ಸಚಿವರು ಕೂಡ ಆಗಿದ್ದರು 2 ಬಾರಿ. ಸಿದ್ದರಾಮಯ್ಯ ಪರಡಲ್ ಆಗಿದ್ದರು, ಅದಕ್ಕೆ ಹಿಂದಿನ ಸರ್ಕಾರದಲ್ಲೂ ಕೂಡ ಸಚಿವರಾಗಿದ್ದರು. ಸೊ ಈಗ ಬೈ ಎಲೆಕ್ಷನ್ ಆದಮೇಲೆ, ದಾವಣಗೆರೆ ಬೈ ಎಲೆಕ್ಷನ್ ಆದಮೇಲೆ ಸ್ವಲ್ಪ ಒಂದು ರೀತಿ ಮುಜುಗರ ಸನ್ನಿವೇಶವನ್ನು ಅನುಭವಿಸಬೇಕಾಯಿತು ಜಮೀರ್ ಅಹಮದ್ ಖಾನ್. ಸ್ವತಃ ಸಿದ್ದರಾಮಯ್ಯ ಕೂಡ ಅವರ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದರು. ಸೊ ಆದರೂ ಕೂಡ ಅವರು ಈ ಕ್ಷಣದವರೆಗೂ ಕೂಡ ಅವರು ತಮ್ಮ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ಬಿಡ್ತಾ ಇಲ್ಲ. ಬಟ್ ಕಾಂಗ್ರೆಸ್ಗೂ ಒಂದು ಭಯ ಇದೆ, ಅಷ್ಟು ಸುಲಭವಾಗಿ ಜಮೀರ್ ಅಹಮದ್ ಖಾನನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಸ್ಟ್ರಾಂಗ್ ಲೀಡರು ಸದ್ಯಕ್ಕೆ, ಒಂದು ರೀತಿ ಮಾಸ್ ಲೀಡರ್ ಅಂತ ಹೆಂಗೆ ಕರಿತೀವಿ, ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್ ಮಾಸ್ ಲೀಡರ್ ಅಂದರೆ ಯಾವುದೇ ರೀತಿಯ ನೋ ಡೌಟ್. ಬಟ್ ಈಗಾಗಲೇ UT ಖಾದರ್ ಸಚಿವರಾಗಿದ್ದಾರೆ, ಇನ್ನೊಬ್ಬರು ಮಾಡ್ಬೋದು ಅಥವಾ ಇನ್ನೂ ಇಬ್ಬರನ್ನ ಮಾಡಿದ್ರು ಕೂಡ ಸಾಕಷ್ಟು ಜನ ಮುಸ್ಲಿಂ ಲೀಡರ್ಸೇ ರೇಸ್ನಲ್ಲಿದ್ದಾರೆ. ಅದು ತನ್ವೀರ್ ಶೇಟ್ ಆಗಿರ್ಬೋದು, ಅಥವಾ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಎಲ್ಲರೂ ಕೂಡ ಘಟಾನುಘಟಿ ನಾಯಕರೇ ಇದ್ದಾರೆ. ಹಾಗಾಗಿ ಜಮೀರ್ಗೆ ಡೌಟು ಅಥವಾ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಮಾರುತ್ತೆ. ಜಮೀರ್ ಒಂದು ರೀತಿ ಮಾಸ್ ಲೀಡರ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗಿರುವಂತಹ ಮುಸ್ಲಿಂ ಸಮುದಾಯದ ನಾಯಕರಲ್ಲ. ಆದರೆ ಜಮೀರ್ಗೂ ಮತ್ತು ನಮ್ಮ ಈ ರೇಷ್ಮೆ ಹುಳುಗೂ ಈಗ ನಾವು ಹೋಲಿಕೆ ಮಾಡಬೇಕಾಗುತ್ತೆ. ತನ್ನ ಸುತ್ತಲೂ ತಾನೇ ಕೋಟೆ ಕಟ್ಕೊಂಡು ಅದಕ್ಕೆ ಬಲೆ ಅದೇ ಎಣೆದುಕೊಂಡು ಯಾವ ರೀತಿಯಾಗಿ ತನ್ನ ಸಾವಿಗೆ ಕಾರಣ ಆಗುತ್ತೋ, ರಾಜಕೀಯವಾಗಿ ಇವತ್ತು ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಜಮೀರ್ ಅಹಮದ್ ಖಾನೇ ಕಾರಣ. ದಾವಣಗೆರೆ ದಕ್ಷಿಣದಲ್ಲಿ ಆಗಿದ್ದಾಗೋಯ್ತು, ಬಿಟ್ಬಿಡೋಣ, ಚುನಾವಣೆ ಅಷ್ಟೇ ಮಾಡೋಣ, ಇವ್ರು ಬರಲಿಲ್ಲ ಅಂದ್ರೂ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಕೇರಳದಲ್ಲಿ ಇವ್ರ ಪಾಡ್ಗೆ ಇವರು ಕೇರಳ ಚುನಾವಣೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರೆ ಇದೇನೋ ಆಗ್ತಿರ್ಲಿಲ್ಲ. ಯಾರ ಹತ್ರನೂ ಮೊಬೈಲಲ್ಲಿ ಮಾತಾಡಿದ್ರು, ಆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡ್ರು, ಆಡಿಯೋ ಬಿಟ್ರು. ಅದು ಸಹಜ. ಈಗ ಕಾಂಪಿಟೇಟರ್ ಸುಮ್ಮನೆ ಇರ್ತಾರ, ಏನೆಲ್ಲ ನಿನ್ನ ಲೂಪ್ ಹೋಲ್ಸ್ ಏನಿದಾವೆ ಅಂತ ಹುಡುಕ್ತಾನೆ ಇರ್ತಾರೆ. ಜಮೀರ್ ಅಹಮದ್ ಖಾನ್ ಅವರ ಲೂಪ್ ಹೋಲ್ಸ್ ಭಾಳ ಚೆನ್ನಾಗಿ ಸಿಕ್ತು. ಅದು ಯಾವ ರೀತಿ ಆಗಬೇಕು, ಯಾರಿಗೆ ಬೇಕೋ ಅವ್ರಿಗೆ ಮುಟ್ಟಿಸಿದ್ರು. ಸಿದ್ದರಾಮಯ್ಯನಿಗೂ ಮುಟ್ಟಿಸಿದ್ರು, DK ಶಿವಕುಮಾರ್ ಅವ್ರಿಗೂ ಮುಟ್ಟಿಸಿದ್ರು, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಮುಟ್ಟಿಸಿದ್ರು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಡೇಂಜರ್ ಝೋನ್ ಅಲ್ಲಿ ಜಮೀರ್ ಅಹಮದ್ ಖಾನ್ ಇರ್ತಾನೆ ಇರಲಿಲ್ಲ. ಮೊದಲನೇ ಚಾನ್ಸ್ ಇದೆಯಾ ಕೊನೆಕ್ಷನ್ವರೆಗೂ ಅಂತ ಅಲ್ಲ, ಆ ಪ್ರಯತ್ನ ಎಲ್ಲ ರೀತಿಯಲ್ಲೂ ಮಾಡ್ತಿದ್ದಾರೆ. ಒಂದು ಇಲ್ಲಿರುವಂತಹ ರಾಜ್ಯ ನಾಯಕರುಗಳಿಂದಲೂ ಕೂಡ ಮಾಡ್ತಿದ್ದಾರೆ, ಜೊತೆಗೆ ಇಡೀ ರಾಜ್ಯಾದ್ಯಂತ ಮುಸ್ಲಿಂ ಸಮುದಾಯದಿಂದ ಒಂದಷ್ಟು ಪ್ರೊಟೆಸ್ಟ್ಗಳನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ನಮ್ಮ ಸಮುದಾಯದ ನಾಯಕರಿಗೆ ಅನ್ಯಾಯ ಆಗ್ತಿದೆ ಅಂತ. ಇದಷ್ಟೇ ಅಲ್ಲ, ತೆಲಂಗಾಣದಲ್ಲಿ ಮುಸ್ಲಿಂ ನಾಯಕರುಗಳಿಂದ ಮನವಿ ಕೊಟ್ಟರು ಕಾಂಗ್ರೆಸ್ ಹೈಕಮಾಂಡ್ಗೆ, ಕೇರಳದ ನಾಯಕರಿಂದ ಏನೇ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಏನೆಲ್ಲ ಇದೆ, ನಾನು ಈ ಆಡೋ ದಾಟಿ ಅದನ್ನ ನಾನು ತಗೋಬೇಕು, ಸಚಿವ ಸ್ಥಾನವನ್ನು ತಗೋಬೇಕು ಲೆಕ್ಕಾಚಾರ. ವೇಣುಗೋಪಾಲ್ ಅವರು ಕೇರಳದಲ್ಲಿ 2.5 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಿರುವಂತವ್ರು. ಅಲ್ಲಿ ಮುಸ್ಲಿಂ ಲೀಗ್ ಸಪೋರ್ಟ್ ಇಲ್ಲದೆ ಅವರು ಕೂಡ ಮಾಡಕ್ಕಾಗೋದಿಲ್ಲ. ಬಹುತೇಕ ಇಂಡೈರೆಕ್ಟ್ ಆಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೇರಳದ ಮುಸ್ಲಿಂ ಸಮುದಾಯದ ಸಪೋರ್ಟ್ ಇದೆ, ಅಲ್ಲಿ ಶಾಸಕರ ಸಪೋರ್ಟ್ ಇದೆ. ಕೇವಲ ಕಾಂಗ್ರೆಸ್ ಶಾಸಕರು ಅಷ್ಟೇ ಅಲ್ಲ, ಅಲ್ಲಿ ಬೇರೆ ಶಾಸಕರುಗಳ ಸಪೋರ್ಟ್ ಕೂಡ ಇರೋದ್ರಿಂದ ಅದರ ಪ್ಲಸ್ ಪಾಯಿಂಟ್ ಜಮೀರ್ ಅಹಮದ್ ಖಾನ್. ಆದರೆ ಈ ಡೇಂಜರ್ ಝೋನ್ ಇಂದ ಸೇಫ್ ಝೋನ್ಗೆ ಬರ್ಬೋದು. ನೋಡೋಣ, ವೆಯ್ಟ್ ಮಾಡೋಣ. ಜಮೀರ್ ಶತಾಗತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಲಾಭ ಆಗುತ್ತೆ ಅಂತ. ಮುಂದಿನ